ಬೆಂಗಳೂರು ಟು ಮೈಸೂರು ಹೆದ್ದಾರಿಯ ಹೈವೇಗೆ ಬಂದು ಕುಳಿತ ಚಿರತೆ. ಸರ್ವಿಸ್ ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಚಿರತೆ ಪ್ರತ್ಯಕ್ಷವಾಗಿದೆ. ರಾತ್ರಿ ವೇಳೆ ಅದು ಬೇರೆ. ಮಂಡ್ಯದ ಮದ್ದೂರಿನ ನೆಡಘಟ್ಟ ಬಳಿ ಕುಳಿತ ಚಿರತೆ. ಇದನ್ನ ನೋಡಿದಂತಹ ವಾಹನ ಸವಾರರು ಭಯಭೀತರಾಗಿದ್ದಾರೆ. ವಾಹನಗಳ ಸಂಚಾರವಿದ್ರೂ ಕೂಡ ರಸ್ತೆಯಲ್ಲೇ ರಾಜಾರೋಷವಾಗಿ ಆ ಚಿರತೆ ಕುಳಿತುಕೊಂಡಿತ್ತು. ರಸ್ತೆಯಲ್ಲಿ ಚಿರತೆಯನ್ನ ಕಂಡು ವಾಹನ ಸವಾರರು ಭಯಭೀತರಾಗಿ ಓಡಿ ಹೋದ್ರು ಅಂತಾನೆ ಹೇಳಬಹುದು. ಶುಕ್ರವಾರ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಇನ್ನು ಚಿರತೆ ಕುಳಿತಿದ್ದಂತಹ ದೃಶ್ಯವನ್ನ ವಾಹನ ಸವಾರರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಕಾಡಿನ ಪ್ರಾಣಿಗಳು ನಾಡಿಗೆ ಆಗಮನಿಸ್ತಾ ಇರೋದು ಇದೇನು ಮೊದಲನೇ ಸಲ ಅಲ್ಲ ಅಂತಾನೆ ಹೇಳಬಹುದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ರಾಜಾರೋಷವಾಗಿ, ಅದು ಕೂಡ ರಸ್ತೆಯಲ್ಲಿ, ಸರ್ವೀಸ್ ರಸ್ತೆಯಲ್ಲಿ ಯಾವ ರೀತಿ ಚಿರತೆ ಕುಳಿತುಕೊಂಡಿದೆ ಅಂತ ನೋಡ್ತಾ ಇದ್ದೀರಾ ನೀವು ಕೂಡ. ವಾಹನ ಸವಾರರು ಆ ಚಿರತೆಯನ್ನ ದಾಟಿ ಮುಂದೆ ಹೋಗೋದಕ್ಕೂ ಕೂಡ ಭಯಭೀತರಾದ್ರು ಅಂತಾನೆ ಹೇಳಬಹುದು. ಯಾವುದೇ ಭಯ ಇಲ್ಲದೆ ಆ ಚಿರತೆ ರಸ್ತೆಯಲ್ಲಿ ಯಾವ ರೀತಿ ಕುಳಿತುಕೊಂಡಿದೆ ಅನ್ನೋದರ ಕುರಿತಾಗಿ ಗಮನಿಸಬಹುದು. ದೂರದಿಂದ ಬರ್ತಾ ಇರುವಂತಹ ಪ್ರಯಾಣಿಕರಿಗೆ ಗೊತ್ತಾಗೋದಿಲ್ಲ. ಸಡನ್ ಆಗಿ ಬಂದಾಗ ಭಯಭೀತರಾಗ್ತಾರೆ. ಗಮನಿಸಬಹುದು, ಆ ಕಡೆಯಿಂದ ಬೈಕ್ನಲ್ಲಿ ಇಬ್ಬರು ಬರ್ತಾರೆ. ಚಿರತೆಯನ್ನ ನೋಡಿದ ತಕ್ಷಣ ಯೂಟರ್ನ್ ತಗೊಂಡು ಮತ್ತೆ ವಾಪಸ್ ಹೋಗುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕಾಡಿನ ಪ್ರಾಣಿಗಳು ಇತ್ತೀಚೆಗೆ ಆಹಾರವನ್ನ ಹರಸಿ ನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಾವೆ. ಅದರಲ್ಲೂ ಈ ಚಿರತೆ, ಹಾಗೆ ಹುಲಿ, ಸಿಂಹ ಇಂತಹ ಪ್ರಾಣಿಗಳೇನಾದ್ರೂ ನಾಡಿಗೆ ಬಂದ್ರೆ ಜನರಲ್ಲಿ ಭಯ ನಿಜಕ್ಕೂ ಕೂಡ ಮನೆ ಮಾಡಿರುತ್ತೆ ಅಂತಾನೆ ಹೇಳಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಚಿರತೆ ಸರ್ವೀಸ್ ರಸ್ತೆಯಲ್ಲಿ ರಾಜಾರೋಷವಾಗಿ ಯಾವ ರೀತಿ ಕುಳಿತುಕೊಂಡಿದೆ ನಿಜಕ್ಕೂ ಕೂಡ, ತದನಂತರ ಏನಾಯ್ತು? ಅರಣ್ಯ ಅಧಿಕಾರಿಗಳು ಏನಾದರೂ ವ್ಯವಸ್ಥೆ ಮಾಡಿದ್ರಾ ಈ ಚಿರತೆಗಾಗಿ, ಅಥವಾ ಏನಾಯ್ತು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಮಧು, ಏನೀಗ ಕಾಡು ಪ್ರಾಣಿಗಳು ಕೂಡ ನಾಡಿಗೆ ದಾಳಿ ಇಡುವಂತ ಕೆಲಸಗಳು ಈಗ ಮಂಡ್ಯ ಜಿಲ್ಲೆಯಾದ್ಯಂತ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಈಗ ಎಕ್ಸ್ಪ್ರೆಸ್ ಹೈವೇ ಏನು ಮೈಸೂರು ಬೆಂಗಳೂರು ನೂತನ ದಸಪಥ ಹೆದ್ದಾರಿ ಇದೆ, ಆ ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರಸ್ತೆಯ ಬಳಿ ಚಿರತೆಯೊಂದು ಕುಳಿತಿರುವಂತಹ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಏನು ನಿನ್ನೆ ರಾತ್ರಿ ಮದ್ದೂರಿನ ನಿಡಘಟ್ಟದ ಬಳಿ ಇರುವಂತಹ ಮೈಸೂರು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಈ ಚಿರತೆ ಕುಳಿತಿದ್ದು, ಏನು ಆ ಸಂದರ್ಭದಲ್ಲಿ ವಾಹನ ಸವಾರರು ಓಡಾಟ ಮಾಡಿದ್ರು ಕೂಡ ಅದು ಮಧ್ಯದಲ್ಲೇ ಕುಳಿತಿದೆ. ಈ ವೇಳೆ ಚಿರತೆಯನ್ನು ನೋಡಿದಂತಹ ಕೆಲ ವಾಹನ ಸವಾರರು ಅದನ್ನು ದೂರದಿಂದ ಮೊಬೈಲ್ ನಲ್ಲಿ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ಯಾರು ಕೂಡ ಸರ್ವಿಸ್ ರಸ್ತೆಯಲ್ಲಿ ತಡರಾತ್ರಿ ಓಡಾಡಬೇಡಿ, ಯಾಕೆಂದ್ರೆ ಸರ್ವಿಸ್ ರಸ್ತೆಯಲ್ಲೂ ಕೂಡ ಈಗ ಚಿರತೆಗಳು ಕೂತಿವೆ ಅಂತ ಹೇಳಿ ಈಗ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹರಿದಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಏನೀಗ ಸರ್ವಿಸ್ ರಸ್ತೆಯಲ್ಲಿ ಕುಳಿತಿರುವಂತಹ ಚಿರತೆ ಏನಿದೆ ಅದು ಕೂಡ ವಾಹನ ಸವಾರ ದೂರದಿಂದ ನೋಡಿ ಅಟ್ಯಾಕ್ ಮಾಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಮತ್ತಷ್ಟು ಆತಂಕ ಮತ್ತೆ ಅಪಾಯ ಕೂಡ ಸಂಭವಿಸುವಂತ ಸಾಧ್ಯತೆ ಇತ್ತು. ಆದ್ರೆ ದೂರದಲ್ಲಿ ಕುಳಿತಂತಹ ವಾಹನ ಸವಾರದನ್ನು ಚಿತ್ರೀಕರಣ ಮಾಡಿ ತಾವು ಕೂಡ ಪರಾರಿಯಾಗಿದೆ. ಜೊತೆಗೆ ಈ ಕುರಿತಾಗಿ ಕೂಡ ಅರಣ್ಯ ಇಲಾಖೆಗೆ ದೂರನ್ನು ಕೂಡ ನೀಡಿದ್ದಾರೆ. ಏನೀಗ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಈ ರೀತಿ ಚಿರತೆಗಳು ಓಡಾಡ್ತಿವೆ ಅಂತ ಹೇಳಿ ಕಳೆದ 15 ದಿನಗಳ ಹಿಂದಷ್ಟೇ ಏನು ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಸೇರಿದಂತೆ ಬನ್ನೂರು ಗ್ರಾಮದ ಬಳಿ ಹುಲಿ ಕೂಡ ಓಡಾಡಿದಂತಹ ದೃಶ್ಯಗಳು ಕೂಡ ಕಂಡು ಬಂದಿತ್ತು. ಇದೀಗ ಚಿರತೆ ಕೂಡ ಹೆದ್ದಾರಿಯಲ್ಲಿ ಕಾಣಿಸ್ಕೊಂಡಿರೋದು ಈಗ ವಾಹನ ಸವಾರರಲ್ಲಿ ಒಂದು ರೀತಿಯ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.